ಇದೆಲ್ಲ ಅವತ್ತಿಂದ ನಡೀತಾನೇ ಇದೆ. ಅದರಲ್ಲಿ ಇನ್ನೊಬ್ಬರು ಪ್ರಸಂಗನೂ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಅವರ ಮೂಳೆಗಳೆಲ್ಲ ಕಾಣಿಸ್ತಾ ಇದೆ. ಹತಾನಾಂ ರಾಕ್ಷಸೈಹಿ ಘೋರೈಹಿ ಬಹೂನಾಂ ಬಹುಧಾವನೆ. ಮನಸ್ಸಿಗೆ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಜೀರ್ಣ ಆಗೋದಿಲ್ಲ ಇದು. ಅದಕ್ಕೆ ಪೂರಕವಾಗಿರೋವಂಥವರು ಪೊಲೀಸ್ನವರು ಅನ್ನೋದು ಸ್ಪಷ್ಟ ಆಗ್ಬಿಟ್ಟಿದೆ. ಕೇಳೋರಿಗೆ ಎಷ್ಟು ಕಷ್ಟ ಆದರೆ ಇನ್ನು ಅನುಭವಿಸಿರೋರಿಗೆ ಏನಾಗಿದ್ದಿರಬಹುದು. ಆ ಪೀಡಿತರ ಪರವಾಗಿ, ಅವರ ಕುಟುಂಬಗಳ ಪರವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅಲ್ಲಿ ಹೀಗಾಗಿರೋದಕ್ಕೆ ಸಾಧ್ಯವಿಲ್ಲ, ಇದು ಕೇವಲ ಆರೋಪಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಥವರನ್ನು ಒಂದು ಕಡೆ ಈ ಅಲ್ಪಸಂಖ್ಯಾತರು ಅಂತ ಹೇಳಿಸ್ಕೊಳ್ಳೋರು, ಇನ್ನೊಂದು ಕಡೆ ಆ ಅಲ್ಪಸಂಖ್ಯಾತರು, ಇವರಿಬ್ಬರೂ ಸೇರಿಕೊಂಡು ಹಿಂದೂಗಳನ್ನು, ದೊಡ್ಡವ್ರಿಗಂತೂ ಇಲ್ಲ, ಅವರಿಗೆ ಅಧಿಕಾರ ಮದ, ಅದೇ ಪ್ರದೇಶದ ಸಾಮಾನ್ಯ ಜನ, ಅವರ ಹೃದಯದಲ್ಲಿ ಯಾವ ವಿಧವಾದಂಥ ಮಾನವೀಯತೆ ಇಲ್ಲವೇ? ಆತ್ಮೀಯರೇ, ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹು ವ್ಯಾಪಕವಾಗಿ ಚರ್ಚೆಗೆ ಒಳಗಾಗ್ತಾ ಇರುವಂತಹ, ಬಹುದಿನಗಳಿಂದ ಜನಮಾನಸವನ್ನು ಪೀಡಿಸ್ತಾ ಇರುವಂತಹ, ರಾಜಕೀಯದ ಅಂಗಳವನ್ನು ಪ್ರವೇಶಿಸಿರುವಂತಹ ಒಂದು ದೊಡ್ಡ ಆಘಾತಕರವಾದಂತಹ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪಿಸೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಮೊದಲು ಒಂದು ಸಣ್ಣ ಪ್ರಸಂಗವನ್ನು ರಾಮಾಯಣದಿಂದ ಎತ್ತಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಲ್ಲ ರೀ, ಇವತ್ತಿನ ವಿಚಾರವನ್ನು ಹೇಳೋದಕ್ಕೆ ರಾಮಾಯಣಕ್ಕೆ ಯಾಕಪ್ಪ ಹೋಗ್ತೀರಾ ಅಂತ ನೀವು ಕೇಳಬಹುದು. ನಾನು ಹೇಳ್ತಾ ಇದ್ದ ಹಾಗೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಈ ರಾಮಾಯಣದ ಪ್ರಸಂಗ ಅರಣ್ಯಕಾಂಡದ್ದು. ರಾಮಚಂದ್ರ ಪ್ರಭು ಸೀತಾ ಲಕ್ಷ್ಮಣರೊಡನೆ ಕಾಡಿಗೆ ಬರ್ತಾನಲ್ವೇ. ಅರಣ್ಯಕಾಂಡ ನಿಜವಾಗಲೂ ರಾಮ ಅರಣ್ಯವನ್ನು ಪ್ರವೇಶಿಸಿ ಪಡಬಾರದ ಪಾಡುಪಡ್ತಾ ಇರುವಂತಹ ಅನೇಕರನ್ನು ಸಂದರ್ಶಿಸಿ ಅವರಿಗೆಲ್ಲರಿಗೂ ಕೂಡ ಒಂದು ವಿಧವಾದಂತಹ ಸಮಾಧಾನವನ್ನು ನೀಡಿ ಅವರನ್ನು ಸಂತೈಸುವಂತಹ ಅನೇಕ ಪ್ರಸಂಗಗಳು ಈ ಅರಣ್ಯಕಾಂಡದಲ್ಲಿ ಬರುತ್ತೆ. ಈ ವಿರಾಧನನ್ನು ಎದುರಿಸಿ ಆ ವಿರಾಧನೆ ಶರಭಂಗ ಮುನಿಗಳ ಆಶ್ರಮಕ್ಕೆ ಹೋಗಿ ಅಂತ ರಾಮ ಲಕ್ಷ್ಮಣರಿಗೆ ಹೇಳಿದ ಮೇಲೆ ಅವರಿಬ್ಬರು ಕೂಡ ಸೀತಾ ಸಮೇತರಾಗಿ ಶರಭಂಗ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಶರಭಂಗ ಮುನಿಗಳು ಸ್ವರ್ಗಾರೋಹಣಕ್ಕೆ ಸಿದ್ಧರಾಗಿರ್ತಾರೆ. ಅಂದರೆ ಅವರು ಅಗ್ನಿ ಪ್ರವೇಶ ಮಾಡ್ತಾರೆ ರಾಮಚಂದ್ರನ ಮುಂದೆ. ಅದನ್ನು ನೋಡ್ತಾನೆ ರಾಮ. ಅದೆಲ್ಲ ಆದಮೇಲೆ ರಾಮನನ್ನು ಕುರಿತು ಅಲ್ಲಿ ಸುತ್ತಮುತ್ತ ಇದ್ದಂತಹ ಅನೇಕ ವಿಧವಾದಂತಹ ಋಷಿಗಳು, ಅದರಲ್ಲಿ ವಾಲಕಿಲ್ಯರು ಅಂತಿರ್ತಾರೆ, ನಾನಾ ವಿಧವಾದಂತಹ ವ್ರತೋಪವಾಸಗಳನ್ನು ಮಾಡ್ತಾ ಇರೋವಂಥವರು, ಜಪತಪಾತಿಗಳಲ್ಲಿ ನಿರತರಾಗಿರುವಂಥವರು, ಇಲ್ಲಿ ಹೇಳ್ತಾರೆ ಸ್ಥಂಡಿಲಶಾಹಿಗಳು, ಅಂದರೆ ಒದ್ದೆ ನೆಲದ ಮೇಲೆ ಮಲ್ಕೊಳ್ಳುವಂಥವ್ರು, ಒದ್ದೆ ಬಟ್ಟೆಯನ್ನು ಉಟ್ಕೊಂಡಿರೋವಂಥವ್ರು, ಆಹಾರವನ್ನೇ ತಗೊಳ್ಳದೇ ಇರೋವಂಥವರು, ಹೀಗೆ ಬಹು ವಿಧವಾದಂತಹ ತಪಸ್ವಿಗಳು, ತಪೋನಿಷ್ಠರು ಎಲ್ಲ ಒಟ್ಟಾಗಿ ಅವ್ರು ಹೇಳ್ತಾರೆ ರಾಮಾಯಣದಲ್ಲಿ ಋಷಿ ಸಂಘಗಳು, ಅಂದರೆ ಗುಂಪುಗೂಡಿಕೊಂಡು ಈ ಅನೇಕ ಋಷಿಗಳು ರಾಮಚಂದ್ರನನ್ನು ನೋಡೋಕ್ಕೆ ಬರ್ತಾರಂತೆ. ಬಂದು ಅವರು ರಾಮನಿಗೆ ಹೇಳ್ತಾರೆ, ರಾಮ, ನೀನು ಅಯೋಧ್ಯಾಧಿಪತಿ ದಶರಥನ ಜ್ಯೇಷ್ಠ ಪುತ್ರ ಅಂತ ನಮಗೆ ಗೊತ್ತು. ನೀನು ತಂದೆಯ ಮಾತನ್ನು ಉಳಿಸೋದಕ್ಕೋಸ್ಕರವಾಗಿ ಕಾಡಿಗೆ ಪ್ರವೇಶ ಮಾಡಿದ್ದೀಯ. ಅದಕ್ಕೋಸ್ಕರವಾಗಿಯೇ ನೀನು ರಾಜ ಆಗಲಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಒಂದು ವಿಷಯ ರಾಮಚಂದ್ರ, ಏನಂತ ಹೇಳಿದ್ರೆ ನಮಗೆ ಬಹಳ ವಿಚಿತ್ರವಾದಂತಹ ಒಂದು ಸಮಸ್ಯೆ ಇಲ್ಲಿ ಎದುರಾಗಿದೆ. ಏನಂತ ಹೇಳಿದ್ರೆ, ತ್ವನ್ನಾಥೋ ಅನಾಥವತ್ ರಾಮ ರಾಕ್ಷಸೈರ್ ಹನ್ಯತೆ ಭೃಶಂ. ನಮಗೆ ಇಲ್ಲಿ ತುಂಬ ದೊಡ್ಡ ಪೀಡೆ ಉಂಟಾಗಿದೆ. ನೀನು ರಾಜ ಆಗಿರೋದ್ರಿಂದ, ರಾಜನ ಪ್ರಜೆಗಳು ನಾವಾಗಿರೋದ್ರಿಂದ ನಮ್ಮನ್ನು ರಕ್ಷಿಸೋ ಅಂಥದ್ದು ನಿನ್ನ ಭಾರ.
ತ್ವನ್ನಾಥ ಅಂದರೆ ನೀನೇ ನಮಗೆ ಒಡೆಯ. ಅಂದರೆ ಇಲ್ಲಿ ಒಡೆಯ ಅಂದರೆ ಏನು ಅಂತ ಆಮೇಲೆ ಸ್ಪಷ್ಟ ಆಗುತ್ತೆ. ಯಾರಿಗೆ ಕಷ್ಟ ಇದೆಯೋ ಪ್ರಜೆಗಳಲ್ಲಿ ಅವರ ಕಷ್ಟವನ್ನು ನೀಗಿಸೋದು ರಾಜನ ಕರ್ತವ್ಯ ಅಂತ. ಆಳೋದು ಅಂದರೆ ಅಧಿಕಾರ, ಅಂತಸ್ತು, ಐಶ್ವರ್ಯಗಳನ್ನು ಇಟ್ಕೊಂಡು ಮೆರೆಯೋದಲ್ಲ, ಪ್ರಜೆಗಳ ಕಷ್ಟಕ್ಕೆ ಒದಗೋದು, ತೀರಾ ಸಂತಾಪಕ್ಕೆ ಒಳಗಾಗಿರುವಂಥವ್ರನ್ನು ಅವರ ಕಷ್ಟದಿಂದ ಮೇಲೆತ್ತೋದು ಅನ್ನೋದು ರಾಜನ ಪ್ರಥಮ ಕರ್ತವ್ಯ ಆಗುತ್ತೆ. ಅದು ನಿಜವಾದ ಆಳ್ವಿಕೆ ಅಂತ ಈ ಋಷಿಗಳು, ಆ ಸಂಘಗಳು ಹೇಳ್ತಾ ಇವೆ, ನೋಡಪ್ಪ ನೀನು ಕ್ಷತ್ರಿಯ, ಈ ಇಡೀ ಭೂಮಂಡಲ ಅಯೋಧ್ಯಾಧಿಪತಿಗಳಿಗೆ ಸೇರಿದ್ದು, ಆ ಕಾರಣದಿಂದ ನಾವೆಲ್ಲ ನಿನ್ನ ಪ್ರಜೆಗಳೇ ಹೌದು. ಆದರೆ ನಾವು ತ್ವನ್ನಾಥೋ ಅನಾಥವತ್ರಾಮ, ಅಲ್ಲ ನಾವು ಅನಾಥರ ಹಾಗೆ ಯಾರ್ಯಾರೋ ಪೀಡನೆಗೆ ಒಳಗಾಗ್ತಾ ಇದ್ದೀವಿ, ನಮ್ಮನ್ನು ದಿನ ಬೆಳಗಾದರೆ ಕೊಲ್ತಾ ಇದ್ದಾರೆ ರಾಕ್ಷಸರು ಅಂತ ಹೇಳ್ತಾರೆ. ಅವರು ರಾಮನ ಮುಂದೆ ಅಳವತ್ಕೊಳ್ತಾರೆ. ತ್ವನ್ನಾಥೋ ಅನಾಥವತ್ರಾಮ ಹೀಗಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಇಲ್ಲಿ ನೋಡು ಎಷ್ಟೊಂದು ಬುರುಡೆಗಳು ಬಿದ್ದಿದೆ, ಎಷ್ಟು ಜನರನ್ನು ಕೊಂದು ಹಾಕಿದ್ದಾರೆ. ಈ ನರಮಾಂಸ ಭಕ್ಷಕರಾದಂತಹ ರಾಕ್ಷಸರು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಪ್ಪ ನಾವು ಯಾರಿಗೂ ಏನು ತೊಂದರೆನೂ ಮಾಡೋರಲ್ಲ. ಈ ಋಷಿಗಳು ಅಂತ ಹೇಳಿದ್ರೆ ಒಂದು ತಿಳ್ಕೋಬೇಕು, ಅರಣ್ಯವಾಸಿಗಳು ಅತ್ಯಂತ ಅಮಾಯಕ ಜನ. ಅವರಿಗೆ ಏನೇನೂ ಬೇಕಾಗಿರೋದಿಲ್ಲ ಪ್ರಪಂಚದಲ್ಲಿ. ಎಲ್ಲವನ್ನೂ ಬಹುಶಃ ಬೇರೆ ಕಡೆಗಳಲ್ಲಿದ್ದು ಅನುಭವಿಸಿ ಆದಮೇಲೆ ಅರಣ್ಯಕ್ಕೆ ಬರ್ತಾರೆ. ಅತ್ಯಂತ ಒಂದು ಮುಗ್ಧವಾದಂತಹ ನೈಜವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರಿಂದ ಯಾರಿಗೂ ಯಾವ ವಿಧವಾದಂತಹ ಅಪಾಯವೂ ಒದಗೋದಿಲ್ಲ, ಅವರಿಂದ ಯಾವ ಅಪರಾಧವೂ ಆಗೋದಿಲ್ಲ. ಅಂದರೆ ಅವರು ನಿರಪರಾಧಿಗಳು ಮತ್ತು ಅವರಿಂದ ಬೇರೆಯವರಿಗೆ ಯಾವ ತೊಂದರೆಯೂ ಇಲ್ಲ. ಅಂದರೆ ಯಾವ ವಿಘ್ನವನ್ನು ಉಂಟು ಮಾಡೋ ಅಂಥವರಲ್ಲ. ಇನ್ನೂ ಒಂದು ಈ ಋಷಿಗಳಿಗೆ ಒಂದು ನಿಯಮ ಇದೆ ಅರಣ್ಯದಲ್ಲಿ. ಏನಂತ ಹೇಳಿದ್ರೆ, ಅವರು ಭೂಮಿಯನ್ನು ಉತ್ತು ಬಿತ್ತು ಬೆಳೆ ತೆಗೆದು ಜೀವನ ಮಾಡೋ ಹಾಗಿಲ್ವಂತೆ. ಅವರು ಆ ನಿಯಮಗಳಿಗೆಲ್ಲ ಒಗ್ಗಿಕೊಂಡೇ ಸೇರಿಕೊಂಡೇ ಅಲ್ಲಿ ಬಂದಿರ್ತಾರೆ. ಏನಂದರೆ ಸಹಜವಾಗಿ ಸಿಗೋವಂತಹ ಆ ನವಣೆ ಕಾಳು ಇತ್ಯಾದಿ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇದುಗಳನ್ನು ತಿಂದು ಜೀವನ ಮಾಡೋರು. ಅಲ್ಲಿ ಹರಿತಾ ಇರೋವಂಥ ನದಿಗಳಲ್ಲಿ ಸ್ನಾನ ಮಾಡೋದು, ಅವರ ಜಪತಪಗಳನ್ನು ಮುಂದುವರಿಸ್ಕೊಳ್ಳೋದು. ಈ ರೀತಿ ಬದುಕ್ತಾ ಇದ್ದೀವಪ್ಪ ನಾವು. ನಮ್ಮನ್ನು ಭೃಶಂ ಹನ್ಯತೆ ರಾಕ್ಷಸೈಹಿ ಅಂತ ಹೇಳ್ತಾರೆ. ನಮ್ಮನ್ನು ಈ ರೀತಿ ಕೊಲ್ಲುತ್ತಾ ಇದ್ದಾರೆ ಅಂತ. ಇದು ಒಂದು ಕಡೆ ಅಲ್ಲ. ಅವ್ರು ಹೇಳ್ತಾರೆ ನೋಡಿ, ಏನು ಹೇಳ್ತಾನೆ, ಹತಾನಾಂ ರಾಕ್ಷಸೈರ್ ಘೋರೈಹಿ ಬಹೂನಾಂ ಬಹುಧಾವನೆ. ನೋಡು ಅವರ ಮೂಳೆಗಳೆಲ್ಲ ಕಾಣಿಸ್ತಾ ಇದೆ. ಹತಾನಾಂ ರಾಕ್ಷಸೈಹಿ ಘೋರೈಹಿ ಬಹೂನಾಂ ಬಹುಧಾವನೆ. ಎಷ್ಟೊಂದು ಜನರನ್ನು ಕೊಂದು ಹಾಕಿದ್ದಾರೆ. ಅದರ ಪಳೆಯುಳಿಕೆಗಳ ಥರ ಇಲ್ಲಿ ಕಾಣಿಸ್ತಾ ಇದೆ ನೋಡು, ಮೂಳೆಗಳು ತಲೆಬುರುಡೆಗಳು ಇದೆಲ್ಲ ಅಂತ ಹೇಳೋದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಪಂಪಾತೀರ ನಿವಾಸಿನಾಂ ಅನುಮಂದಾಕಿನೀಮಪಿ. ಪಂಪಾತೀರ ನಿವಾಸಿನಾಂ ಅನುಮಂದಾಕಿನೀಮಪಿ. ಇಲ್ಲಿ ಪಂಪಾ ನದಿ ಅಂತ ಒಂದು ಹರಿತಾ ಇದೆ. ಅದರಿಂದ ಹಿಡಿದು ಮಂದಾಕಿನಿಯ ಒಂದು ಪ್ರಭೇದ ಇರೋವಂಥ ಒಂದು ಕವಲು ಅಲ್ಲಿವರೆಗೂ ಕೂಡ ಈ ರಾಕ್ಷಸರ ಉಪಟಳ ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅಲ್ಲೆಲ್ಲ ತಪಸ್ವಿಗಳಿದ್ದಾರೆ, ಅವ್ರ ಪಾಡ್ಗವರಿದ್ದಾರೆ, ಆದರೆ ಇವರು ಬಂದು ಹಾಳು ಮಾಡ್ತಿದ್ದಾರೆ ನಮ್ಮನ್ನು ಅಂತ ಹೇಳ್ತಾರೆ. ಈಗ ಈ ಪಂಪಾ ತೀರ ಅನ್ನೋದಕ್ಕೆ ಬದಲು ನೇತ್ರಾವತಿ ತೀರ ಅಂತ ನೀವು ಓದ್ಕೊಂಡ್ರೆ ಯಾತಕ್ಕೆ ನಾನು ರಾಮಾಯಣದ ವಿಚಾರವನ್ನು ಇಲ್ಲಿ ತಂದೆ ಅನ್ನೋದು ಅರ್ಥವಾಗುತ್ತೆ ನಿಮಗೆ. ಇವತ್ತು ಬಹುಚರ್ಚೆಯಲ್ಲಿರುವಂಥದ್ದು, ಜನಮಾನಸವನ್ನು ಆಘಾತಕ್ಕೆ ಒಳಪಡಿಸಿರುವಂತಹ ವಿಚಾರ ಅಂತ ಹೇಳಿದ್ರೆ ನೇತ್ರಾವತಿ ತೀರದ ಪ್ರದೇಶದ ವಿಚಾರ. ಅಲ್ಲಿನ ಧಣಿಗಳು ಇಂಥವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಎಂತೆಂಥ ಆರೋಪಗಳು ಬರ್ತಾ ಇದೆ, ಏನೇನು ನಡೆದಿದೆ. ಇವತ್ತಲ್ಲ ನಿನ್ನೆ ಇಲ್ಲ, ಸುಮಾರು 30-40 ವರ್ಷಗಳಿಂದ ನಿರಂತರವಾಗಿ ಯಾವ ರೀತಿ ಆ ಪ್ರದೇಶದ ಜನರು ಪೀಡೆಗೆ ಒಳಗಾಗಿದ್ದಾರೆ ಅನ್ನೋದನ್ನು ಅನೇಕರು ಹೇಳ್ತಾ ಇದ್ದಾರೆ. ಅದಕ್ಕೆ ರಾಮಾಯಣದ ಈ ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳಿದ್ದು. ಅಲ್ಲಿ ಪಂಪಾ ತೀರಮನು, ಇಲ್ಲಿ ನೇತ್ರಾವತಿ ತೀರಮನು ಅಂತ. ಇದು ತುಂಬ ವಿಶೇಷ ಅಲ್ವೇ? ಅರ್ಧಂಬರ್ಧ ಹೇಳ್ದಂಗಾಗತ್ತೆ. ಆಮೇಲೆ ರಾಮ ಏನು ಮಾಡ್ತಾನೆ ಅಂತ ರಾಮ ಹೇಳ್ತಾನೆ, ಹೌದು ನಾನು ಕ್ಷತ್ರಿಯನ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಅಮಾಯಕರನ್ನು ನಿರಪರಾಧಿಗಳನ್ನು
ನಿತ್ರಾಣವಾಗಿರೋವಂಥವ್ರನ್ನು ರಕ್ಷಣೆ ಮಾಡೋದು ಈ ಬಲಾಢ್ಯರಿಂದ, ಅಪರಾಧ ಮಾಡೋರಿಂದ ಅಂತ ಹೇಳಿ ಅವನು ಶಸ್ತ್ರವನ್ನು ಹಿಡಿತೇನೆ ನಾನು, ಲಕ್ಷ್ಮಣನ ಜೊತೆ ಸೇರಿಕೊಂಡು ನೋಡಿ ಎಂತೆಂಥ ಘೋರ ಯುದ್ಧಗಳನ್ನು ಮಾಡಿ ನಿಮಗೆ ಬಂದಿರೋವಂತಹ ಕಷ್ಟಗಳನ್ನು ನಾವು ತೊಡೆದು ಹಾಕ್ತೇವೆ, ಆ ರಾಕ್ಷಸರನ್ನೆಲ್ಲ ಮುಗಿಸ್ತೇವೆ ಅಂತ ರಾಮ ಅವರಿಗೆ ಮಾತು ಕೊಡ್ತಾನೆ. ಅವರೆಲ್ಲ ತುಂಬ ಸಂತೋಷ ಪಡ್ತಾರೆ. ಮುಂದೆ ಜನಸ್ಥಾನಕ್ಕೆ ಹೋದಾಗ ಖರದೂಷಣರು ಇತ್ಯಾದಿಗಳೆಲ್ಲ ನಡೆಯುತ್ತೆ. ಅಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳನ್ನೇ ಸೆಟಪ್ ಮಾಡಿಬಿಟ್ಟಿದ್ದ ರಾವಣ. ಆಯಿತು, ಅದು ರಾಕ್ಷಸ ಕುಲ. ಆದರೆ ಇವತ್ತು ಇಲ್ಲಿ ಇಷ್ಟೊಂದು ನಡೀತಾ ಇದೆಯಲ್ಲ, ಇಷ್ಟು ವರ್ಷಗಳಿಂದ ನಡೀತಾ ಇದೆಯಲ್ಲ, ಇನ್ಯಾವುದೋ ಒಂದು ನೆಪದಲ್ಲಿ ನಡೀತಾ ಇದೆಯಲ್ಲ, ಯಾರು ಇದನ್ನೆಲ್ಲ ಮಾಡ್ತಾ ಇರೋರು, ಯಾಕೆ ಮಾಡ್ತಾ ಇದ್ದಾರೆ ಇತ್ಯಾದಿ ಪ್ರಶ್ನೆಗಳು ಇವಾಗ ತುಂಬ ದೊಡ್ಡದಾಗಿ ಎದ್ದಿದೆ. ಸಾಮಾನ್ಯರು ಕೂಡ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತಿನ ಕಾಲದ ರಕ್ಷಣೆಯನ್ನು ಕೊಡುವಂತಹ ಒಂದು ದೊಡ್ಡ ನಮಗೆ ಟೂಲ್, ಉಪಕರಣ ಅಂತ ಹೇಳಿದ್ರೆ ಏನು, ಈ ಲೀಗಲ್ ರಿಕೋರ್ಸ್ ಅಂದರೆ ನ್ಯಾಯಾಲಯದ ಮೆಟ್ಟಿಲನ್ನು ಏರೋವಂಥದ್ದು. ಅದಕ್ಕೆ ಬೇಕಾದ ಹಾಗೆ ಕೆಲವರು ವಕೀಲರಂತೂ ನಾವು ಇದನ್ನು ನೋಡಿಯೇ ಸಿದ್ಧ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ. ಅದು ತುಂಬ ಸಮಾಧಾನಕರವಾದಂತಹ ವಿಚಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಊಹಾಪೋಹಗಳಿಂದ ಮಾತಾಡ್ಕೊಳ್ಳೋದು ಒಂದು, ಆದರೆ ಇದನ್ನು ಯಾವ ರೀತಿ ಅದನ್ನು ಅಪ್ರೋಚ್ ಮಾಡಬೇಕು ಅಂದರೆ ಆ ಪ್ರಶ್ನೆಗೆ ಸಮಾಧಾನ ಹುಡುಕೋ ಹಾಗೆ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು ಯಾರು ಮಾಡಬೇಕೋ ಅವರು ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಫಲವಾಗಿಯೇ ಇವತ್ತು ಒಂದು ಸಿಟ್ ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಆಗಿದೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಈಗ ಅನೇಕರು ನ್ಯಾಯಾಲಯದ ಮೆಟ್ಟಲನ್ನು ಹತ್ತೋದಕ್ಕೆ ಸಿದ್ಧವಾಗಿ ಅದರಲ್ಲಿ ಪರಿಣಿತರಾದಂಥವರು ತುಂಬ ಜನ ಮಾತಾಡ್ತಾ ಇದ್ದಾರೆ ಮತ್ತು ಕಾರ್ಯಾನ್ವಯಕ್ಕೂ ತೊಡಕೊಂಡಿದ್ದಾರೆ. ಅದು ತುಂಬ ಮೆಚ್ಚಲೇಬೇಕಾಗಿರುವಂಥದ್ದು. ನಾನು ಅನೇಕ ವಿಡಿಯೋಗಳನ್ನು ನೋಡಿದೆ, ಬಹಳ ಚೆನ್ನಾಗಿ 20-30 ವರ್ಷಗಳ ಹಿಂದಿನ ಈ ಕರುಣ ಕಥೆಗಳನ್ನು ಬಹಳ ಆಧಾರಪೂರ್ವಕವಾಗಿ ತುಂಬ ಜನ ಹೇಳ್ತಾ ಇದ್ದಾರೆ. ಅಂಥವ್ರಿಗೆಲ್ಲರಿಗೂ ಕೂಡ ಅನೇಕ ವಕೀಲರು ಇದರಲ್ಲಿ ಸೇರಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯವಂತರಾದಂತಹ ಎಲ್ಲ ಜನರ ಒಂದು ಕೃತಜ್ಞತೆ ಅವರಿಗೆ ಸಲ್ಲಲೇಬೇಕು. ಏಕೆಂದರೆ ಆ ಪೀಡಿತರ ಪರವಾಗಿ, ಅವರ ಕುಟುಂಬಗಳ ಪರವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಅವರು ಅತ್ಯಂತ ಅಭಿನಂದನಾರ್ಹರು ಕೂಡ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಮಾತಾಡ್ಕೊಳ್ಳೋದಷ್ಟೇ ಅಲ್ಲದೆ ಇದಕ್ಕೆ ಏನಾದರೂ ಒಂದು ಸರಿಯಾದ ನೆಲೆಯನ್ನು ಒದಗಿಸ್ಬೇಕು ಅಂತ ಮುಂದುವರಿತಾ ಇದ್ದಾರಲ್ಲ, ಅದು ಬಹಳ ದೊಡ್ಡ ಕೆಲಸ. ಅವರಿಗೆ ನಮ್ಮ ಮೆಚ್ಚುಗೆ ಸಲ್ಲುತ್ತೆ. ಅದು ಒಂದು. ಈಗ ನೂರಾರು ಜನ ಹೇಳ್ತಾ ಇದ್ದಾರೆ, ಅದರಲ್ಲಿ ಹುಡುಗಿಯರೇ ಜಾಸ್ತಿ. ಒಬ್ಬರು ವಕೀಲರಂತೂ ಈ ಬ್ರಾಹ್ಮಣ ಹುಡುಗಿಯರೇ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಇರಬಹುದು. ಚಿಕ್ಕ ಚಿಕ್ಕ ಹುಡುಗಿಯರು, ಓದ್ತಾ ಇರೋವಂಥವರು, ಮತ್ತು ಮಾವುತ ಮತ್ತು ಆತನ ತಂಗಿ ಯಮುನಾ ಮತ್ತು ನಾರಾಯಣ, ಬೇರೆ ಹುಡುಗಿಯರು ಕಾಲೇಜಿಗೆ ಹೋಗುವಂಥ ಹುಡುಗಿಯರು ಪದ್ಮಲತಾ, ಅನನ್ಯ ಭಟ್, ಈಗ ಸೌಜನ್ಯ ಅಂತೂ ಗೊತ್ತೇ ಇದೆ. ಸೌಜನ್ಯಳ ಒಂದು ಮುಖವನ್ನು ಇಟ್ಟುಕೊಂಡೇ ಪೀಡಿತರ ಪರವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದು ತುಂಬ ಅಪೇಕ್ಷಿತವಾಗಿರುವಂಥದ್ದು. ಸೌಜನ್ಯ ಇವತ್ತು ಒಂದು ಸಿಂಬಲ್ ಆಗಿದ್ದಾರೆ. ಪೀಡಿತರ ಪರವಾಗಿ ಎದ್ದು ನಿಲ್ಲೋದಕ್ಕೆ ಸೌಜನ್ಯ ಹುಡುಗಿ ಪಾಪ ಅತ್ಯಂತ ದಾರುಣವಾಗಿ ಕೊಲೆಯಾದಂತಹ ಆ ಹುಡುಗಿ ಇವತ್ತು ಎಲ್ಲರಿಗೆ ಶಕ್ತಿಯನ್ನು ನೀಡ್ತಾ ಇದ್ದಾಳೆ ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ತುಂಬ ಅಭಿನಂದಿಸಬೇಕಾಗಿರೋಂಥ ವಿಚಾರ ಇದು. ಅನನ್ಯ ಭಟ್ ಅಂತ, ತಾಯಿಗೆ ಒಬ್ಬಳೇ ಮಗಳು. ಆಕೆ ಕಲ್ಕತ್ತಾದಲ್ಲಿದ್ದವಳು ಈ ಮಗಳು ಕಾಣೆಯಾದ ಮೇಲೆ ಕಲ್ಕತ್ತಾದಲ್ಲಿ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದು ಇವಾಗಲೂ ಇನ್ನೂ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ಆಕೆಯ ಬಗ್ಗೆ ಏನೂ ಗೊತ್ತಾಗಿಲ್ಲ. ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಯಾವ್ಯಾವ ರೀತಿ ಇವರಿಗೆ ಧಮಕಿ ಹಾಕಿದ್ರು, ನೀನು ಜೀವದಿಂದ ಇರಬೇಕಾದ್ರೆ ಇಲ್ಲಿಂದ ಹೋಗು ಅಂತ ಹೇಳಿದ್ರು ಅಂತ ಕೂಡ ಆಕೆ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಜನರನ್ನು ಕಾಡಿಸ್ತಾ ಇದ್ದಾರೆ, ಪೀಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಇನ್ನೊಬ್ಬ ನನಗೆ ಬಹಳ ಸಂಕಟ ಆಗಿದ್ದು ಅಂತ ಹೇಳಿದ್ರೆ ಈ ವೇದವಲ್ಲಿ ಪ್ರಕರಣ. ವೇದವಲ್ಲಿ ಅನ್ನೋರು ಅಲ್ಲೇ ಅವರ ಸ್ಕೂಲಲ್ಲಿ ಟೀಚರ್ ಆಗಿದ್ದಂಥವಳು, ಸೈನ್ಸ್ ಟೀಚರು. ಆಕೆಗೆ ಸಿಗಬೇಕಾಗಿರೋವಂಥ ಪ್ರಮೋಷನ್ ಸಿಗದೇ ಇರೋವಾಗ
ಆಕೆ ಬೇಕಾದಷ್ಟು ಜನ ಮ್ಯಾನೇಜ್ಮೆಂಟ್ ಅವ್ರನ್ನೆಲ್ಲ ಕೇಳಿ ಅವರು ಅದಕ್ಕೆ ಯಾವ ರೀತಿಯೋ ಪ್ರತಿಸ್ಪಂದನೆ ಕೊಡದೇ ಇದ್ದಾಗ ಆಕೆಯು ಕೂಡ ನ್ಯಾಯಾಲಯದ ಮೆಟ್ಟಿಲೇರಿದಾಗ ಆ ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತ ಅವಳಿಗೆ ನಿರ್ಬಂಧಪಡಿಸಿ ಆದರೂ ಆಕೆ ಮುಂದುವರೆದಾಗ ಆಕೆಯನ್ನು ಅವರ ಮನೆಯಲ್ಲೇ ಸುಟ್ಟಂತಹ ಒಂದು ಪ್ರಸಂಗ ವೇದವಲ್ಲಿ ಇವತ್ತಿಗೂ ಕೂಡ ಅವರ ಪತಿರಾಯರು ಡಾಕ್ಟರ್ ಹೆರಳೆ ಅಂತ ಆ ಕಥೆಯನ್ನು ಕರುಣಕಥೆಯನ್ನು ಹೇಳ್ತಾ ಇರ್ತಾರೆ. ಕೇಳೋದು ಬಹಳ ಕಷ್ಟ ಆಗುತ್ತೆ ಇದನ್ನೆಲ್ಲ. ನಮಗೆ ಕೇಳೋರಿಗೆ ಇಷ್ಟು ಕಷ್ಟ ಆದರೆ ಇನ್ನು ಅನುಭವಿಸಿರೋರಿಗೆ ಏನಾಗಿದ್ದಿರ್ಬೋದು. ಅಂದರೆ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ, ಅದರಲ್ಲೂ ತುಂಬ ಪವಿತ್ರವಾದಂತಹ ಜಾಗಗಳಲ್ಲಿ ದೊಡ್ಡವರು ಅಂತ ಅನ್ನಿಸ್ಕೊಳ್ಳೋರು ಏನು ಮಾಡ್ತಿದ್ದಾರೆ ಅಂತ ತುಂಬ ತಲೆ ಕೆರ್ಕೊಳ್ಳೋ ಹಾಗತ್ತೆ, ಎದೆ ಬಡ್ಕೊಳ್ಳೋ ಹಾಗಾಗುತ್ತೆ, ತುಂಬ ನೋವಾಗುತ್ತೆ. ಇಂಥ ಪ್ರಸಂಗಗಳು ನಡೀತಾ ಇದೆ ಅಲ್ವೇ. ಈ ದೌರ್ಜನ್ಯ ಇದೆಲ್ಲ ಅವತ್ತಿಂದ ನಡೀತಾನೇ ಇದೆ. ಅದರಲ್ಲಿ ಇನ್ನೊಬ್ಬರು ಪ್ರಸಂಗನೂ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ವೆಂಕೋಬ್ರಾವ್ ಅಂತ ಒಬ್ಬರು ವೃದ್ಧರು ಬ್ರಾಹ್ಮಣರು, ಆತ ಬಹಳ ಹಿಂದೆ ಅವರ ಮಗ ಕಾಣೆಯಾದಾಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸರು ನೀನು ಬದುಕಿರಬೇಕಾದ್ರೆ ಸುಮ್ಮನೆ ಇರೋ ಬಾಯಿ ಮುಚ್ಕೊಂಡು ಅಂತ ಹೇಳಿದ್ದಷ್ಟೇ ಅಲ್ಲದೆ ಆತನನ್ನು ರಾತ್ರೋರಾತ್ರಿ ಲಾಕಪ್ಪಿಗೆ ಹಾಕಿ ಅವರ ಜನಿವಾರ ಹರಿದು ಸರಿಯಾಗಿ ಬಟ್ಟೆ ಕೊಡದೆ ಅವರು ಬಹಿರ್ದೆಸೆಗೆ ಹೋಗೋದು ಕೂಡ ಅವಕಾಶ ಕೊಡದೆ ಅವರನ್ನು ಇನ್ನಿಲ್ಲದೆ ಕಾಡಿಸಿದಂಥವ್ರು. ಅಂದರೆ ಯಾರು ಅಮಾಯಕರು ಸಿಗ್ತಾರೆ, ದುರ್ಬಲರು ಸಿಗ್ತಾರೆ, ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಇದು ಯಾರೋ ಮಾಡ್ತಾ ಇದ್ದಾರೆ ಪ್ರೇರಕ ಶಕ್ತಿ, ಅದಕ್ಕೆ ಪೂರಕವಾಗಿರೋವಂಥವರು ಪೊಲೀಸ್ನವರು ಅನ್ನೋದು ಸ್ಪಷ್ಟ ಆಗಿಬಿಟ್ಟಿದೆ. ಅಲ್ಲ, ಪೊಲೀಸರಿಗೆ ನಾವೇನು ಹೇಳ್ತೀವಿ ಶಬ್ದ? ಆರಕ್ಷಕರು ಅಂತ, ಆ ಸಮಂತಾತ್ ರಕ್ಷಣೆ ಕೊಡೋವಂಥವ್ರು. ಅಂದರೆ ಎಲ್ಲಿ ಏನಾದರೂ ಕೂಡ ಅಲ್ಲಿಂದ ನಮಗೆ ಆ ಪೀಡೆಯನ್ನು ನಿವಾರಿಸಿ ರಕ್ಷಣೆ ಕೊಡುವಂಥವ್ರು ಪೊಲೀಸರು ಅನ್ನೋ ಒಂದು ಭಾವನೆ ನಮಗಿದೆ, ಹೌದಲ್ವೇ? ಆದರೆ ಅವರೇ ಇವರ ಜೊತೆಯಲ್ಲಿ ಸೇರಿಕೊಂಡು ದುಷ್ಟ ಪ್ರೇರಣೆಗೆ ಪೂರಣೆಯನ್ನು ಒದಗಿಸ್ತಾ ಇವರೇ ಜನರನ್ನು ಕಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದು? ಇದು ಮನುಷ್ಯತ್ವ ಇರೋವಂಥವ್ರ ಜನನ ಇವರನ್ನು ಮನುಷ್ಯರು ಅಂತ ಕರಿಬಹುದಾ, ಮೃಗಗಳು ಅಂತ ಕರಿಬಹುದಾ? ನಾನಂತೂ ಮೃಗ ಅಂತ ಕರೆಯೋದಿಲ್ಲ. ಯಾಕೆಂದರೆ ಮೃಗಗಳಿಗೆ ಇನ್ನು ಸ್ವಲ್ಪ ಬೇರೆ ಥರ ನೈತಿಕತೆ ಇರುತ್ತೆ ಅಂತ ಕಾಣುತ್ತೆ. ಅದರಿಂದ ಇವ್ರನ್ನೆಲ್ಲ ಏನು ಅಂತ ಕರೆಯೋದು ಗೊತ್ತಾಗಲ್ಲ. ಹೀಗೆಲ್ಲ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಇದರ ಪೂರ್ವಾಪರಗಳು ಗೊತ್ತಿರೋಲ್ಲ. ಅಂದರೆ ಆಳ ಅಗಲಗಳು ಏನು ಅಂತ ಗೊತ್ತಿರೋಲ್ಲ. ಸುಮ್ಮನೆ ಸೌಜನ್ಯ ಪ್ರಕರಣ, ಸೌಜನ್ಯ ಅಂತ ಅಲ್ಲೊಂದಿಲ್ಲೊಂದು ಗೊತ್ತಾಗ್ತಾ ಇರುತ್ತೆ. ಆ ಕಡೆ ಜನ ಯಾರು ಹೋರಾಡ್ತಾ ಇದ್ದಾರೆ ಅವರು ತುಂಬ ಆಳಕ್ಕಿಳಿದು ಅದರೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಎಲ್ಲನೂ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ಮಟ್ಟಿಗೆ ಸಾಮಾನ್ಯರಿಗೂ ಕೂಡ ಅರ್ಥವಾಗ್ತಾ ಇದೆ. ಅದು ಒಂದು. ಕೆಲವರು ಇದನ್ನು ನಂಬುತ್ತಾ ಇಲ್ಲ. ಅಲ್ಲಿ ದೇವಸ್ಥಾನ ಇದೆ, ಶ್ರೀ ಮಂಜುನಾಥೇಶ್ವರ ಎಲ್ಲರಿಗೂ ಆರಾಧ್ಯನಾದಂತಹ ದೈವ ಆಗಿರೋದ್ರಿಂದ ಆ ಕ್ಷೇತ್ರಕ್ಕೆ ವಿಶೇಷವಾದಂತಹ ಒಂದು ಪಾವಿತ್ರ್ಯ ಇದೆ. ಈ ಪಾವಿತ್ರ್ಯದ ರಕ್ಷಣೆಯನ್ನು ಪಡೆದು ಕೆಲವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೀಗಾಗಿರೋದಕ್ಕೆ ಸಾಧ್ಯವಿಲ್ಲ, ಇದು ಕೇವಲ ಆರೋಪಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಅಂಥವರನ್ನು ಅಟ್ಯಾಕ್ ಮಾಡ್ತಾ ಕೆಲವರು, ಇವತ್ತು ನಾನು ಹೇಳಿದ್ನಲ್ಲ, ಈ ಲಾಯರ್ಗಳು, ಅಡ್ವೊಕೇಟ್ಸು, ಇವರೆಲ್ಲ ಯಾರು ಹೂತು ಹೋಗಿದ್ದಂತಹ ಈ ಪ್ರಕರಣಗಳನ್ನೆಲ್ಲ ಹೊರಗೆ ಹಾಕ್ತಾ ಇದ್ದಾರೆ ಸಾಧಾರಣವಾಗಿ ಕೂಡ. ಅಂಥವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರ ಮೇಲೆ ಕಲ್ಲೆಸಿತಾ ಇದ್ದಾರೆ, ಇವರ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇವರು ಅದೇ ನಮ್ಮ ಶಾಂತಿ ಬಾಂಧವರ ಜೊತೆ ಏನಾದರೂ ಈ ಥರದ್ದು ಪ್ರಸಂಗಗಳಾಗ್ಬಿಟ್ರೆ, ಯಾವುದೋ ಒಂದು ಶಾಂತಿ ಬಾಂಧವರ ಹುಡುಗ ಒಂದು ಹುಡುಗಿಯನ್ನು ಓಡಿಸ್ಕೊಂಡು ಹೋಗಿದ್ದು ಅಥವಾ ಜಿಹಾದಿ ಕೆಲಸನೋ ಮಾಡಿದರೆ ಅದನ್ನು ಚಪ್ಪರಿಸ್ಕೊಂಡು ಅದರ ಬಗ್ಗೆ ವಿಡಿಯೋಗಳು ಮಾಡ್ತಾರೆ, ಮೀಡಿಯಾಗಳಲ್ಲೆಲ್ಲ ಅದನ್ನು ಡಿಸ್ಕಸ್ ಮಾಡ್ತಾರೆ. ಇದನ್ನು ಮಾತ್ರ ಮಾಡೋದಿಲ್ಲ. ಅದರಿಂದ ಇವರು ಏಕಪಕ್ಷೀಯವಾಗಿದ್ದಾರೆ, ಇವರು ಸಂಕುಚಿತ ಮನೋಭಾವ, ಹೀಗೆ ಅಂತ ಅವ್ರ ಬಗ್ಗೆ ಸಾಕಷ್ಟು ಆರೋಪ ಮಾಡ್ತಿದ್ದಾರೆ. ಮತ್ತು ಅವ್ರು ಮಾಡ್ತಾ ಇರೋವಂಥ ಬೇರೆ ಸೇವಾ ಕೆಲಸಗಳು, ಶ್ರೇಷ್ಠವಾದಂಥ ಕೆಲಸಗಳಿದೆಯಲ್ಲ, ಅದರ ಬಗ್ಗೆ ಕೂಡ ಕೆಟ್ಟ ಮಾತನ್ನಾಡ್ತಾ ಇದ್ದಾರೆ. ನಾನು ಹೇಳೋದು ಅಲ್ಲ, ಇವತ್ತು ಅವರು ಈ ವಿಚಾರದಲ್ಲಿ ನಿಮಗೆ ಬೇಕಾದಂಗೆ ಅಥವಾ ಸರಿಯಾದ ರೀತಿಯಲ್ಲಿ ಮಾತಾಡ್ತಿಲ್ಲ ಅಂತ ಅವ್ರು ಮಾಡಿರೋವಂತಹ ಉಳಿದ ಒಳ್ಳೆಯ ಕೆಲಸಗಳನ್ನೆಲ್ಲ ನೀವು ಬಿಟ್ಬಿಡೋದಕ್ಕಾಗುತ್ತಾ? ಇಲ್ಲ ಅಲ್ವಾ? ಇವಾಗ ನಿಮ್ಮ ವಿಚಾರದಲ್ಲೂ ಹಾಗೆ ಹೇಳ್ಬೋದು.
ಈಗ ನಾನೊಂದು ಸಣ್ಣ ಅಂಶವನ್ನು ತಮ್ಮ ಗಮನಕ್ಕೆ ತರ್ತೀನಿ. ತಮ್ಮ ಅಂತ ಹೇಳಿದ್ರೆ ಇಲ್ಲಿ ನಾನು ಯಾರೋ ಇವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂಥ ಇವತ್ತು ಮಾತಾಡ್ತಾ ಇರೋವಂಥ ವಕೀಲರು ಇವರೆಲ್ಲ, ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಜನರಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಆದರೆ ಈ ವಿಷಯವನ್ನು ನಾನು ನನ್ನ ಮನಸ್ಸಿಗೆ ಮುಟ್ಟಿದ ವಿಚಾರವನ್ನು ಹೇಳ್ತೀನಿ. ಇವತ್ತು ಈ ಶಾಂತಿ ಬಾಂಧವರಿಂದ ಏನೇನು ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅವರನ್ನು ಮುಟ್ಟುವಂತಹ ಧೈರ್ಯ ಯಾರಿಗೂ ಇಲ್ಲ. ನಮ್ಮ ಗೃಹ ಮಂತ್ರಿಗಳಿಗೆ ಉದಾಹರಣೆಗೆ ಅವರಿಗೆ ಏನೇ ವಿಚಾರ ಕೇಳಿ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಮಾಹಿತಿ ಅವ್ರ ಹತ್ರ ತುಂಬ ಸ್ಪಷ್ಟವಾಗಿದೆ. ಏನಪ್ಪ ಅಂತ ಹೇಳಿದ್ರೆ ಅವರು ಸರ್ಕಾರ ಬಂದಿರೋದೇ ಅಲ್ಲಾನ ಸಹಕಾರದಿಂದ ಅಂತ. ಅದು ಅವ್ರಿಗೆ ತುಂಬ ಸ್ಪಷ್ಟವಾಗಿದೆ. ಇವತ್ತಿನ ಈ ಮಂತ್ರಿಮಂಡಲ ಇದೆಯಲ್ಲ, ಕರ್ನಾಟಕವನ್ನು ಆಳ್ತಾ ಇರೋವಂತಹ ಸರ್ಕಾರ, ಇದರ ಎಲ್ಲರೂ ಕೂಡ ಇದೇ ಮಾತನ್ನೇ ಹೇಳ್ತಾರೆ. ನಾನು ಎಷ್ಟೋ ಸರ್ತಿ ಆಟೋಗಳಲ್ಲಿ ಅಲ್ಲೆಲ್ಲ ಹೋದಾಗ ಈ ಆಟೋ ಡ್ರೈವರ್ ಕೆಲವರು ಹೇಳಿದ್ದುಂಟು, ಸಾಬರ್ ಸರ್ಕಾರ ಇದು ಅಂತ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಕೀರ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಹೌದು, ಅವರು ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ಇವತ್ತು ಈ ನೇತ್ರಾವತಿ ತೀರದ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇರೋವಂಥವ್ರು ಯಾರು ಮಾತಾಡಿದ್ದೀರಾ? ಸಣ್ಣದು ಒಂದು ಉದಾಹರಣೆ ಕೊಡ್ತೀನಿ. ಈಗೊಂದು ತಿಂಗಳ ಹಿಂದೆ ಒಂದು ಪ್ರಕರಣ ನಡೀತು. ಕರ್ನಾಟಕ ಸರ್ಕಾರ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿತು. ಏನಂತ ಹೇಳಿದ್ರೆ 40 ಜನ ಶಾಂತಿ ಬಾಂಧವರು ಆರೋಪಿಗಳು ಎಲ್ಲರೂ ಕೈದಿಗಳಾಗಿ ಒಳಗೆ ಇದ್ದಾರೆ. ಅವರನ್ನು ಬಿಟ್ಟು ಬಿಡೋದಕ್ಕೆ FIR ಆಗಿದೆ ಎಲ್ಲರ ಮೇಲೆ. ಅವರು ನಿರಪರಾಧಿಗಳು ಅಂತ ಅವರನ್ನು ಬಂಧನದಿಂದ ಬಿಡಿಸೋದಕ್ಕೆ ಒಂದು ಮಂತ್ರಿಮಂಡಲದಲ್ಲಿ ಅವರು ನಿರ್ಣಯವನ್ನು ತಗೊಂಡಿದ್ದಾರೆ. ಅಂದರೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ. ನೋಡ್ಕೊಳ್ಳಿ ಹೇಗಿದೆ ಅಂತ. ಈಗ ನಾವು ಕೇಳಬೇಕಲ್ವ, ಅಪರಾಧಿಗಳನ್ನು ಅಪರಾಧದಿಂದ ವಿಮುಕ್ತಗೊಳಿಸೋದು ಕ್ಯಾಬಿನೆಟ್ ಕೆಲಸನ, ನ್ಯಾಯಾಲಯದ ಕೆಲಸನ, ಅಡ್ವೊಕೇಟ್ಗಳು ಅದಕ್ಕೋಸ್ಕರ ಕೆಲಸ ಮಾಡೋದ ಅವರ ಕೆಲಸನ, ಯಾರ ಕೆಲಸ ಅಂತ ಅದನ್ನು ಯಾರಾದರೂ ಕೇಳಿದ್ರ? ಇವತ್ತು ನಾವು ಮಾತಾಡ್ತಾ ಇದ್ದೀವಲ್ಲ, ಯಾರೂ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಒಂದು 90-100 ಜನ ಶಾಂತಿ ಬಾಂಧವರ SIಗಳಿಗೆ ಫ್ರೀಯಾಗಿ, ಅಂದರೆ ನಿಶ್ಶುಲ್ಕವಾಗಿ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ. ಇದನ್ನು ಕೇಳಿದ್ದೀರಾ? ಯಾಕೆ ಕೊಡಬೇಕು ಅಂತ? ಏನಿಲ್ಲ ಅಲ್ವಾ? ಅಂದರೆ ನಿಮಗೂ ಆ ಒಂದು ಪಕ್ಷಪಾತ ಧೋರಣೆ ಇದೆ. ಈ 40 ಜನನ ಬಿಡುಗಡೆ ಮಾಡೋವಂಥ ಒಂದು ಈ ಪ್ರಕರಣ ಇದೆಯಲ್ಲ, ಇದನ್ನು ಯಾರೋ ಒಬ್ಬರು ಅಡ್ವೊಕೇಟು ಸ್ವಲ್ಪ ಅವರ ಹೃದಯದಲ್ಲಿ ಇನ್ನೂ ಒದ್ದೆ ಇತ್ತು ಅಂತ ಕಾಣುತ್ತೆ. ಅವರೇನು ಮಾಡಿದ್ರು, ತಕ್ಷಣ ಒಂದು PIL ಹಾಕಿ ಇದು ಕ್ಯಾಬಿನೆಟ್ ಮಾಡೋ ಅಂಥ ಕೆಲಸ ಅಲ್ಲ ಅಂತ ಹೈಕೋರ್ಟಿಂದ ಅವರ ಕ್ಯಾಬಿನೆಟ್ ನಿರ್ಣಯಕ್ಕೆ ಸ್ಟೇ ತಂದಿದ್ದಾರೆ. ಅಂದರೆ ಅಪರಾಧಿಗಳು ಇನ್ನೂ ಬಂಧನದಲ್ಲೇ ಇದ್ದಾರೆ. ಈಗ ಇದ್ರ ಬಗ್ಗೆ ಬೇರೆಯವರು ಯಾರಾದರೂ ಮಾತಾಡಿದ್ರಾ? ಯಾರಿಲ್ಲ ಅಲ್ವಾ? ಅದಕ್ಕೆ ಯಾರೋ ಒಬ್ಬ ಮಾತ್ರ ಹುಟ್ಕೊಂಡ, ಅವನು ಒಬ್ಬ ಹಿಂದೂ ಕಾರ್ಯಕರ್ತ ಅಂತ. ನೀವು ಹಿಂದೂ ಕಾರ್ಯಕರ್ತರ ಬಗ್ಗೆ ತುಂಬ ಒಂಥರ ಅಸಡ್ಡೆಯಿಂದ ಮಾತಾಡ್ತೀರಿ. ಈ ಹಿಂದೂ ಕಾರ್ಯಕರ್ತರಿಗೆ ಮುಸಲ್ಮಾನರು ಇನ್ವಾಲ್ವ್ ಆಗಿದ್ದರೆ ಮಾತ್ರ ಇವರು ಬಾಯಿ ಮಾಡ್ತಾರೆ, ಇಲ್ಲದಿದ್ದರೆ ಬಾಯಿ ಮುಚ್ಕೊಂಡಿರ್ತಾರೆ ಅನ್ನೋ ಮಾತನ್ನು ಹೇಳ್ತೀರಿ. ನೀವು ಹಾಗೆ ಯಾರು ಇವಾಗ ಮಾತಾಡ್ತಾ ಇದ್ದೀರಾ? ನೀವು ಯಾರಾದರೂ ಬಂದು ಅದ್ರ ಬಗ್ಗೆ ಮಾತಾಡಿದ್ದೀರಾ? ಇಲ್ಲ, ನೀವು ಅದರ ಬಗ್ಗೆ ಮಾತಾಡೋದಿಲ್ಲ. ಇವರು ತಮ್ಮದೇ ಆದಂಥ ಕಾರಣಗಳಿಂದ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದರೆ ಅಪರಾಧ ಅಂತೇನಾದರೂ ಆಗ್ತಾ ಇದ್ದರೆ ನಿಮ್ಮದೇ ದೃಷ್ಟಿಯಲ್ಲಿ ಎರಡೂ ಕಡೆಯಿಂದ ಆಗ್ತಾಯಿದೆ. ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳೋಣ. ಇನ್ನೊಂದು ಇದರಿಂದ ಏನಾಗ್ತಿದೆ ಅನ್ನೋದನ್ನು ಇವತ್ತು ನೋಡಿ, ಶಾಂತಿ ಬಾಂಧವರಿಂದ ಸಾಕಷ್ಟು ಅಪರಾಧಗಳು ನಡೀತಾ ಇದೆ. ಅದು ಎಲ್ಲರಿಗೂ ಗೊತ್ತೇ ಇದೆ. ನೀವು ಅಂಕಿ ಅಂಶಗಳನ್ನು ತೆಗೆದು ನೋಡಬೇಕು, ಯಾರ್ಯಾರು ಎಷ್ಟೆಷ್ಟು ಅಂತ. ಸಂಖ್ಯೆ ಅಲ್ಪ ಇರಬಹುದು, ಆದರೆ ಅಪರಾಧಗಳ ಸಂಖ್ಯೆ ಮಹತ್ತರವಾಗಿರುತ್ತೆ, ಅನಲ್ಪವಾಗಿರುತ್ತೆ, ಅಧಿಕವಾಗಿರುತ್ತೆ. ಒಂದು ಕಡೆ ಅದು. ಇನ್ನೊಂದು ಕಡೆ ಇವರು ಯಾರು? ನೇತ್ರಾವತಿ ತೀರದ ಈ ಮಹಾಜನರು, ಇವರು ಕೂಡ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ, ಇವತ್ತಿನ ರಾಜಕಾರಣದ ಭಾಷೆಯಲ್ಲಿ ಹೇಳಬೇಕಾದ್ರೆ ಅವರು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು. ಇವರಿಗೆ ಹಣ ಒದಗಿಸ್ತಾ ಇರೋರು ಯಾರು? ಅದು ಪ್ರೈವೇಟ್ ಪ್ರಾಪರ್ಟಿ, ಅದು ಆ ದೇವಸ್ಥಾನ. ಅದಕ್ಕೆ ಬರ್ತಾ ಇರೋದು ಯಾರಿಂದ? ಹಿಂದೂಗಳಿಂದ. ಮಂಜುನಾಥ
ಈಶ್ವರ ಯಾರ ಪರಾದೇವತೆ ಎಲ್ಲರೂ ಹೋಗಿ ಅಲ್ಲಿ ಕಾಣಿಕೆ ಹಾಕಿ ತಪ್ಪೊಪ್ಕೊಂಡು ಎಲ್ಲ ಧನ್ಯರಾದವಿ ಅಂತ ಬರೋದು ಯಾರು? ಎಲ್ಲ ಹಿಂದೂಗಳೇ. ಅಂದರೆ ಆ ದೇವಸ್ಥಾನದ ಆದಾಯ ಏನಿದೆ ಅದಷ್ಟು ಹಿಂದೂಗಳಿಂದ ಬಂದಿರೋವಂಥದ್ದು. ಅಂದರೆ ಒಂದು ಕಡೆ ಈ ಅಲ್ಪಸಂಖ್ಯಾತರು ಅಂತ ಹೇಳಿಸ್ಕೊಳ್ಳೋರು ಅದು ಬರೀ ಮಾತಿನಲ್ಲಿ ಮಾತ್ರ ಅಲ್ಪಸಂಖ್ಯಾತರಷ್ಟೇ, ಬಹುಸಂಖ್ಯಾತರೇ ಇದ್ದಾರೆ. ಇನ್ನೊಂದು ಕಡೆ ಆ ಅಲ್ಪಸಂಖ್ಯಾತರು ಇವರಿಬ್ಬರೂ ಸೇರಿಕೊಂಡು ಹಿಂದೂಗಳನ್ನು ಮೊಟ್ಟೆ ಹೊಡಿತಾ ಇದ್ದಾರೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಹಿಂದೂ ಸಮಾಜದ ದುರಂತವೇ ಇಷ್ಟು. ಒಂದು ಟೂಲ್ ಇರಬಹುದಾ ಇದು ಅಂತ ಅನ್ನಿಸ್ತಾ ಇದೆ. ಹಿಂದೂ ಸಮಾಜ ಸಿಲುಕು ಹಾಕ್ಕೊಂಡು ಅಲ್ಲೇ ಸಾಯ್ತಾರೆ ಹೊರತುನು ಅವರು ನಿತ್ಯ ಅವರನ್ನು ಕಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆಗಳಿಂದ ಮೇಲಕ್ಕೆ ಏಳೋದೇ ಇಲ್ಲ. ಇಂಥ ದುರಂತ ಅಲ್ವೇ? ಇವರನ್ನು ಅವರು, ಅವರನ್ನು ಇವರು. ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಾವು. ಯಾರನ್ನೋ ಅವರು ವಸೂಲಿ ಮಾಡ್ತಾರೆ ಅದು ಇದು ಅಂತೆಲ್ಲ ಹೇಳ್ತೀವಲ್ಲ, ಅವರು ಏನೇನು ಕೆಲಸಗಳು ಮಾಡಿದ್ದಾರೆ ಅದನ್ನು ನೋಡಬೇಕಲ್ವಾ? ನೋಡಬೇಕು. ಇಲ್ಲದೇ ಇದ್ದರೆ ಅವ್ರದ್ದನ್ನು ನೀವು ಸಂಕುಚಿತ ದೃಷ್ಟಿ ಅಂತ ಹೇಳ್ತೀರಾ, ನಿಮ್ಮದು ಸಂಕುಚಿತ ದೃಷ್ಟಿ ಅಂತ ಜನ ಹೇಳ್ತಾರೆ, ನಾವು ಹೇಳಬೇಕಾಗಿಲ್ಲ. ಅಂದರೆ ಅವರು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇದು ಒಂದು. ಇನ್ನೊಂದು, ಸಾಮಾನ್ಯ ಜನರ ಕೆಲಸ ಏನು ಅಂತ. ಈಗ ದೊಡ್ಡವರು, ಅಧಿಕಾರ, ಅಂತಸ್ತು, ಐಶ್ವರ್ಯ ಎಲ್ಲ ಇರೋರು ಅವ್ರಿಗೆ ಬೇಕಾದ ಹಾಗೆ ನಡ್ಕೋತಾ ಇದ್ದಾರೆ ಅಂತ ಹೇಳಿದ್ರಿ. ನಡೀತಾ ಇದೆ ಆ ಥರ. ಅವರಿಗೆ ಸಮರ್ಥನೆ ನೀಡೋ ಹಾಗೆ ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋ ಅಂತಹ ಜನರು ಇದ್ದಾರೆ. ಅದೆಲ್ಲ ಇರಲಿ, ಅದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಪೊಲೀಸ್ನವ್ರು ಏನು ಮಾಡ್ತಾಯಿದ್ರು, ಬೆಳ್ತಂಗಡಿ ಪೊಲೀಸ್ನವರು ಅಂತ ಇವತ್ತೆಲ್ಲರೂ ಕೇಳ್ತಾ ಇದ್ದಾರೆ. ಈಗ ಅವ್ರಿಗೂ ಗೊತ್ತಿಲ್ಲ. ಅವತ್ತಿಂದ 30 ವರ್ಷದಿಂದ ಯಾರ್ಯಾರು ಬಂದು ಅಲ್ಲಿ ಅಧಿಕಾರಿಗಳಾಗಿ ಹೋದರೋ ಅವರೆಲ್ಲ ಇವತ್ತು ಬರ್ತಾರಾ ಮಾತಾಡೋದಕ್ಕೆ, ಅಥವಾ ಅವರನ್ನೆಲ್ಲ ಕರ್ಕೊಂಬರ್ತಾರಾ ಗೊತ್ತಿಲ್ಲ ಏನಾಗುತ್ತೆ ಅಂತ SITಯಿಂದ. ಅದೊಂದು. ಇನ್ನೊಂದು ಅಂಶನೂ ನಾವು ಗಮನಿಸ್ಬೇಕಲ್ವ. ಈಗ ನೋಡಿ, ವೇದವಲ್ಲಿ ಪ್ರಕರಣ ತಗೊಳ್ಳೋಣ. ವೇದವಲ್ಲಿ ಒಬ್ಬಾಕೆ ಟೀಚರ್, ಹೈಸ್ಕೂಲಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಬೇಕಾಗಿತ್ತು. ಆಕೆಗೆ ಆ ಪ್ರಮೋಷನ್ ಕೊಡಲಿಲ್ಲ ಅಂತ ಆಕೆ ನ್ಯಾಯಾಲಯಕ್ಕೆ ಹೋದ್ಲು ಅಂತ ಹೇಳಿದೆ ಅಲ್ವಾ. ಆಕೆಯನ್ನು ಮನೆಯಲ್ಲೇ ಸುಡ್ತಾರೆ ಅಂತ ಹೇಳ್ತಾರೆ. ಆ ಡಾಕ್ಟ್ರು ಅಲ್ಲೇ ಪಕ್ಕದ ಊರಿಗೆ ಹೋಗಿ ಅವ್ರ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹೆಂಡತಿನ ಈಗ ಸುಡೋದಕ್ಕೆ, ಹೆಣ ಹೂಳೋದಕ್ಕೆ, ಇನ್ನೊಬ್ಬರನ್ನ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ನಾವು ಯಾರನ್ನು ಆರೋಪಿಗಳು ಅಂತ ಹೇಳ್ತಾ ಇದ್ದೀರಿ, ದೊಡ್ಡವರು, ಧಣಿಗಳು, ಅವರೇ ಬರಲ್ಲ. ಅವರ ಕೈಯಾಳುಗಳಾಗಿ, ಕಾಲಾಳುಗಳಾಗಿ, ಅವರ ತಲೆಯಾಗಿ, ಅವರ ಕೈಯಾಗಿ ಕೆಲಸ ಮಾಡುವಂತಹ ಅನೇಕ ಸಾಮಾನ್ಯರಿರ್ತಾರಲ್ವ. ನನ್ನ ಪ್ರಶ್ನೆ ವೈಯಕ್ತಿಕವಾಗಿ ನನ್ನನ್ನು ಕಾಡ್ತಾ ಇರುವಂಥದ್ದು, ನಾವು ಸಾಮಾನ್ಯರು ಇವತ್ತು ಪ್ರಜಾಪ್ರಭುತ್ವ, ನಾವೇನು ರಾಜರನ್ನು ಬಂದು ನಮ್ಮನ್ನು ರಕ್ಷಿಸಿ ಅಂತ ಕೇಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾವ ಸರ್ಕಾರವೂ ಬರೋದೇ ಇಲ್ಲ. ಪೊಲೀಸರೇ ಕೊಂದರೂ ಕೂಡ ಸುಮ್ಮನೆ ಇರುತ್ತೆ ಸರ್ಕಾರಗಳು. ನ್ಯಾಯಾಲಯದ ಮೂಲಕನೇ ಏನಾದರೂ ಆಗಬೇಕಾದ್ರೆ, ಇಲ್ಲ ನೀವೇ ಏನಾದರೂ ಮಾಡೋಕ್ಕೆ ಹೋದರೆ ನಿಮ್ಮನ್ನೇ ಹೊಡಿತಾರೆ. ಬೇರೆಯವರು ಮಾಡಬಹುದು, ಸರ್ತನ್ಸೆ ಜುಡ ಮಾಡಬಹುದು, ಆದರೆ ಹೊಡೆಸ್ಕೊಂಡವರು ಅವ್ರಿಗೇನು ಮಾಡೋ ಹಾಗಿಲ್ಲ. ಅದು ನಮ್ಮ ಕಾನೂನು. ಇವತ್ತಿನ ದಿವಸ ಉದಯಪುರದಲ್ಲಿ ನಡೆದಿದ್ದು, ಕನ್ನಯ್ಯಲಾಲನ್ನು ಇಬ್ಬರು ಓಪನಾಗಿ ಕೊಂದರು, ಆದರೆ ಅವರನ್ನು ಯಾರೂ ಕೊಲ್ಲಲಿಲ್ಲ. ಇನ್ನೂ 3 ವರ್ಷ ಆದರೂ ಕೂಡ ಅವರನ್ನು ಇನ್ನೂ ಇಟ್ಕೊಂಡು ಬಾಣಂತನ ಮಾಡ್ತಾಯಿದ್ದಾರೆ. ಈ ಸರ್ಕಾರ, ಯಾವ ಸರ್ಕಾರಗಳು ನೋಡ್ಕೊಳ್ಳಿ. ಈಗ ಸಾಮಾನ್ಯರು ಏನು ಮಾಡಬೇಕು? ಈ ಥರ ನೂರಾರು ಜನ, ಈಗ ಸಾವಿರಾರು ಜನ ಅಂತ ಹೇಳ್ತಾ ಇದ್ದಾರೆ. 40-50 ವರ್ಷದಿಂದ ಇಂಥ ಒಂದು ಅನ್ಯಾಯ, ಅಕ್ರಮ, ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಸಮರ್ಥನೆ ನೀಡ್ತಾ ಇರೋರು, ಕೈ ಜೋಡಿಸ್ತಾ ಇರೋರು ಯಾರು? ಅದೇ ಪ್ರದೇಶದ ಸಾಮಾನ್ಯ ಜನ. ಅವರ ಹೃದಯದಲ್ಲಿ ಯಾವ ವಿಧವಾದಂಥ ಮಾನವೀಯತೆ ಇಲ್ಲವೇ? ದೊಡ್ಡವ್ರಿಗಂತೂ ಇಲ್ಲ. ಅವರಿಗೆ ಅಧಿಕಾರ ಮದ, ಹಣದ ಮದ, ಅಷ್ಟಮದಗಳು ಸೇರ್ಕೊಂಡಿರ್ಬೋದು. ಆದರೆ ವಾಟ್ ಅಬೌಟ್ ಆರ್ಡಿನರಿ ಪೀಪಲ್? ನನ್ನ ಪಕ್ಕದ ಮನೆಯವನನ್ನೇ ನಾನು ಕೊಲ್ಲೋದಾ? ಚಿಕ್ಕ ಹುಡುಗಿ ನಾನು ಯಾರೋ ಕರೀತಾ ಇದ್ದಾರೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಬಿಡೋದಾ? ಹುಲಿ ಬಾಯಿಗೆ ಹಾಕೋದಾ? ಏನಾಯಿತು ಅವ್ರಿಗೆಲ್ಲ? ಮನಸ್ಸಾಕ್ಷಿ ಅಂತಿಲ್ವಾ? ಹೃದಯದಲ್ಲಿ ಮಾನವೀಯತೆ ಅಂತಿಲ್ವಾ? ಇದನ್ನು ಗಮನಿಸ್ಬೇಕು ನಾವು. ಅಂದರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಬರೀ ಮೇಲಿರೋರು ಅಷ್ಟೇ ಅಲ್ಲ,
ಕೆಳಗಿನಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಂತಸ್ಸಾಕ್ಷಿ, ಒಂದು ಮನಸ್ಸಾಕ್ಷಿ, ಒಂದು ಹೃದಯವಂತಿಕೆ ಇರಲೇಬೇಕು. ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ರಾಮನ ಹಾಗೆ ಆ ಋಷಿ ಸಂಘಕ್ಕೆಲ್ಲ ನೀವೇನು ಯೋಚನೆ ಮಾಡಬೇಡಿಪ್ಪ, ನಾನು ನನ್ನ ತಮ್ಮ ಲಕ್ಷ್ಮಣ ಇಬ್ಬರು ಧನುರ್ಧಾರಿಗಳಾಗಿ ನಿಮಗೆ ಬಂದಿರೋವಂತಹ ಈ ರಾಕ್ಷಸ ಕಂಟಕವನ್ನೆಲ್ಲ ನಿವಾರಿಸ್ತೇನೆ ಅಂತ ಅಭಯವಚನ ಕೊಡೋರು ಯಾರೂ ಇಲ್ಲ ಇವತ್ತು, ಅಲ್ವೇ? ಕಲಿಗಾಲ ಇದು. ಅಂದರೆ ಸಾಮಾನ್ಯರು ಕೂಡ ಎಷ್ಟರ ಮಟ್ಟಿಗೆ ಎಚ್ಚರವಾಗಿರಬೇಕು, ಎಷ್ಟರ ಮಟ್ಟಿಗೆ ಒಂದು ನೀತಿ ಪ್ರಜ್ಞೆಯನ್ನು ಉಳಿಸ್ಕೋಬೇಕು, ನಿಯತ್ತನ್ನು ಪಾಲಿಸಬೇಕು ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಏನೇ ಆಗಲಿ, ತುಂಬ ತುಂಬ ಖೇದಕರವಾದಂತಹ, ಮನಸ್ಸನ್ನು ಕಾಡುವಂತಹ ಮತ್ತು ಒಟ್ಟು ಮಾನವೀಯತೆಯನ್ನೇ ಪ್ರಶ್ನಿಸುವಂತಹ ಒಂದು ಅತ್ಯಂತ ದುರಂತಮಯವಾದಂತಹ ಸಂಗತಿ ಇದು. ಇಂಥದ್ದು ಕರ್ನಾಟಕದಲ್ಲಿ ಅವತ್ತಿಂದ ನಡೀತಾ ಇದೆ. ಅದು ಅಂಥ ಒಂದು ಪವಿತ್ರ ಅಂತ ಅನ್ನಿಸ್ಕೊಳ್ಳುವಂಥ ಪ್ರದೇಶದಲ್ಲಿ ಅನ್ನೋದು ಮನಸ್ಸಿಗೆ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಜೀರ್ಣ ಆಗೋದಿಲ್ಲ. ಇದು ಅಜೀರ್ಣವಾಗಿಯೇ ಉಳಿದು ವಿಷದ ಹಾಗೆ ನಮ್ಮನ್ನು ಕಾಡುತ್ತೆ. ಈಗ ಈ ಸಿಟ್ಟು ಅನ್ನೋದು ಬಂದಿದೆಯಲ್ಲ, ಯಾವ ರೀತಿ ಈ ಕೆಲಸಗಳನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು, ಅದಕ್ಕೋಸ್ಕರವಾಗಿ ಕಾಯಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.